ಭಾರತ್ ಮಾತಾ ಕಿ. ನಮ್ಮ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ವತಿಯಿಂದ ನಡೀತಾ ಇರುವಂಥ ರೈತರ ಪರವಾದಂಥ ಈ ಹಕ್ಕೊತ್ತಾಯ ಸಭೆಯಲ್ಲಿ ಈ ಹೋರಾಟದ ಭಾಗವಾಗಿರುವಂಥ ನಮ್ಮ ಆತ್ಮೀಯ ಶಾಸಕರು ಆಗಿರುವಂಥ ಕುಮಾರಿ ಭಾಗೀರಥಿ ಮುರಳಿ ಅವರೇ, ಈ ಜನಹಿತ ರಕ್ಷಣಾ ವೇದಿಕೆಯ ಸಂಚಾಲಕರಾಗಿರುವ ಆತ್ಮೀಯರಾಗಿರುವ ಕಿಶೋರ್ ಶಿರಾಡಿ ಅವರೇ, ರಮಾನಂದ ಎಣ್ಣೆಮಜಲು ಅವರೇ, ಮನೀಶ್ ಪದೇಲ ಅವರೇ, ನಮ್ಮ BJPಯ ಮಂಡಲಾಧ್ಯಕ್ಷರಾಗಿರುವಂಥ ವೆಂಕಟ್ ಒಳಲಂಬೆ ಅವರೇ, ಹರೀಶ್ ಕಂಜಿಪಿಲಿ ಅವರೇ, ತೀರ್ಥರಾಮ್ ಅವರೇ, ಕೃಷ್ಣ ಶೆಟ್ಟಿ ಕಡಬ ಅವರೇ, ರಾಕೇಶ್ ರೈ ಅವರೇ ಸೇರಿರುವಂಥ ಎಲ್ಲ ಆತ್ಮೀಯ ರೈತ ಬಂಧುಗಳೇ, ಒಂದರ್ಥದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದು ಕೂಡ ದಕ್ಷಿಣ ಕನ್ನಡದಂಥ ಅತ್ಯಂತ ಪ್ರಗತಿಪರ ಜಿಲ್ಲೆಯಲ್ಲಿ ರೈತರು ಈ ರೀತಿ ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿರೋದೇ ನಮ್ಮ ದೌರ್ಭಾಗ್ಯ. ಯಾಕೆಂದರೆ ಈ ಸಮಸ್ಯೆಗೆ ಕಾರಣಕರ್ತರು ಯಾರಂದರೆ ಇಷ್ಟೊಂದು ವರ್ಷಗಳ ಕಾಲ ಈ ಸರ್ಕಾರವನ್ನು ನಡೆಸಿರುವಂಥ ಅಧಿಕಾರಿಗಳು. ನಾನು ಈ ವಿಷಯದ ಬಗ್ಗೆ ಕಿಶೋರ್ ಶಿರಾಡಿ ಅವರು ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಇದ್ದೆ. ಇಡೀ ದೇಶದಲ್ಲಿ ಒಂದು ಪ್ರಗತಿಪರವಾದಂಥ ಜಿಲ್ಲೆ ದಕ್ಷಿಣ ಕನ್ನಡ. ಆದರೆ ನಮಗೆ ಪರಿಸರವನ್ನು ಹೇಗೆ ರಕ್ಷಿಸಬೇಕು, ಅರಣ್ಯವನ್ನು ಹೇಗೆ ಕಾಪಾಡಬೇಕು, ಅರಣ್ಯವನ್ನು ಹೇಗೆ ಉಳಿಸಬೇಕು ಅಂತ ಇವತ್ತು ಎಲ್ಲಿಂದಲೋ ಬಂದು ಯಾರೋ ಬುದ್ಧಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಗನನ್ನು ಆರಾಧಿಸಿದ, ನಾಗನನ್ನು ಪೂಜಿಸಿದಂಥ ಒಂದು ಜನಸಮೂಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವವರು. ದೇವರನ್ನು ಶ್ರದ್ಧೆ ಭಕ್ತಿಯಿಂದ ನಂಬಿಕೊಂಡು ಬಂದಂಥ ಜನ ನಾವು. ನಾಗನ ಆರಾಧನೆ ಇರ್ಬೋದು, ದೈವದ ಆರಾಧನೆ ಇರ್ಬೋದು, ದೇವರ ಆರಾಧನೆ ಇರ್ಬೋದು. ಪ್ರಕೃತಿಯ ಜೊತೆಗೆ ಬದುಕಿದಂಥ ಒಂದು ಅಪರೂಪದ ಜನಸಮೂಹ ಎಲ್ಲಿಯಾದರೂ ಇದ್ದರೆ ಅದು ನಮ್ಮ ಕರಾವಳಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆದರೆ ಇವರು ಕಳೆದ 75 ವರ್ಷಗಳ ಕಾಲ ಅರಣ್ಯ ಯಾವುದು, ಕೃಷಿ ಭೂಮಿ ಯಾವುದು, ರೆವೆನ್ಯೂ ಭೂಮಿ ಯಾವುದು, ಇದನ್ನು ಇತ್ಯರ್ಥಪಡಿಸದಿರುವ ಕಾರಣಕ್ಕೆ ಇವತ್ತು ಅವರ ತಾತ ಮುತ್ತಾತನಿಂದ ಬಂದಂಥ ಭೂಮಿಯಲ್ಲಿ ಬದುಕ್ತಾ ಇರುವಂಥ ಮಕ್ಕಳಿಗೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಮೆಡ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾದಂಥ ಕರಾವಳಿ ಪ್ರದೇಶಗಳು ಆ ಬ್ರಿಟಿಷರು ಹಾಕಿಕೊಟ್ಟಂಥ ಗಡಿಗುರುತನ್ನು ಇಟ್ಕೊಂಡು ಇವತ್ತಿಗೂ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಬ್ರಿಟಿಷರು ಎಲ್ಲಿಯಾದರೂ ಪಶ್ಚಿಮ ಘಟ್ಟದ ಆ ಕಡೆ ಪಾಕಿಸ್ತಾನ ಅಂತ ಹೇಳ್ತಿದ್ರೆ ಇವರು ಅದನ್ನು ಪಾಕಿಸ್ತಾನ ಅಂತ ಒಪ್ಪಿಕೊಂಡು ಬಿಡ್ತಿದ್ರು. ಬ್ರಿಟಿಷರು ಸಮುದ್ರ ಬದಿಯವರೆಗೆ ಭಾರತ ಅಂತ ಹೇಳಿದ ಕಾರಣಕ್ಕೆ ಭಾರತ ಅಂತ ಒಪ್ಕೊಂಡಿದ್ದಾರೆ. ಒಂದು ಕನಿಷ್ಠ ಇವತ್ತು ಎಷ್ಟೊಂದು ಟೆಕ್ನಾಲಜಿ ಇರುವಂಥ ಸಂದರ್ಭದಲ್ಲಿ ಯಾವುದು ಸ್ಪಷ್ಟವಾಗಿ ಅರಣ್ಯ ಭೂಮಿ, ಯಾವುದು ಸ್ಪಷ್ಟವಾಗಿ ರೆವೆನ್ಯೂ ಅಂತ ಸರ್ಕಾರದ ಇಷ್ಟೊಂದು ದೊಡ್ಡ ಇಲಾಖೆ ರೆವೆನ್ಯೂ ಇಲಾಖೆ, ನಮ್ಮ ಭೂಮಿ ಯಾವುದು ಅಂತ ಅವರಿಗೆ ತಿಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವ ಅವಕಾಶ ಇಲ್ಲದಿದ್ದರೆ ನಾವು ನಗಬೇಕಾ, ಅಳಬೇಕಾ ಅಥವಾ ಎರಡು ಬಿಡಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳ ಹತ್ರ ಮಾತನಾಡುವಾಗ ಹೇಳ್ತಾರೆ ನಮಗೆ ಸರ್ವೇಯರ್ಸ್ ಇಲ್ಲ ಅಂತ. ಜಂಟಿ ಸರ್ವೆ ಆಗಬೇಕು ಅನ್ನುವಂಥ ಆಗ್ರಹ ಇದ್ದದ್ದು ನಮ್ಮದೇ. ಅರಣ್ಯ ಇಲಾಖೆ ಮತ್ತು ರೆವೆನ್ಯೂ ಇಲಾಖೆ ಒಟ್ಟಾಗಿ ಸರ್ವೆ ಮಾಡಬೇಕು. ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ಗ್ರಾಮ ಸಭೆಯನ್ನು ಕರೆದು ಸರ್ವೆ ಮಾಡಬೇಕು. ಎಲ್ಲೋ ಕೂತ್ಕೊಂಡು ಸರ್ವೆ ಮಾಡೋದಲ್ಲ. ಏನು ರೆವೆನ್ಯೂ ಇಲಾಖೆ, ಫಾರೆಸ್ಟ್ ಇಲಾಖೆ ತಂದೆ ತಾಯಿಯ ಭೂಮಿ ಇದು. ಅಲ್ಲಿ ಯಾರು ಬದುಕ್ತಾ ಇದ್ದಾರೆ, ಯಾರು ಕೃಷಿ ಮಾಡ್ತಾ ಇದ್ದಾರೆ, ಯಾರು ಪೀಳಿಗೆಯಿಂದ ಪೀಳಿಗೆ ಅಲ್ಲಿ ಇದ್ದಾರ, ಅವರ ಜೊತೆ ಚರ್ಚೆ ಮಾಡಿದ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯ ಸರ್ವೆ ಇದು? ಏನು ಬ್ರಿಟಿಷ್ ಆಡಳಿತ ನಡೀತಾ ಇದೆ ಅಲ್ಲಿ? ಜನರಿಂದ ಆಯ್ಕೆಯಾದಂಥ ಸರ್ಕಾರ, ಜನರಿಗೋಸ್ಕರ ಕೆಲಸ ಮಾಡಲಿಕ್ಕಿರುವಂಥ ಅಧಿಕಾರಿಗಳು. ಇದು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಸ್ಪಷ್ಟ ಇಲ್ಲದಿದ್ದರೆ ಜನರೇ ಎದ್ದು ಅವರಿಗೆ ಈ ಜವಾಬ್ದಾರಿಯನ್ನು, ಈ ಎಚ್ಚರಿಕೆಯನ್ನು ಕೊಡಬೇಕಾದ ಕರ್ತವ್ಯ ಕೂಡ ನಮ್ದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಿಂದ ಆಯ್ಕೆಯಾದಂಥ ಸರ್ಕಾರ ಇರುವಂಥದ್ದು.
ನಮಗೋಸ್ಕರ ಕೆಲಸ ಮಾಡಲಿಕ್ಕೆ ಇರುವಂಥ ಅಧಿಕಾರಿಗಳಿರುವಂಥದ್ದು ಅನ್ನುವಂಥದ್ದನ್ನು ನಾವು ನೆನಪು ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ಅವಕಾಶ ಈ ಹೋರಾಟಗಳು. ಹಾಗಾಗಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರಾದರೂ ಮಾಡಿದರೆ, ಹೋರಾಟದಲ್ಲಿ ರಾಜಕೀಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ, ಜನರ ಧ್ವನಿಯಾಗುವಂಥ ಪ್ರಯತ್ನವನ್ನು ಯಾರಾದರೂ ಮಾಡುವಂಥ ಪ್ರಯತ್ನದಲ್ಲಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದರೆ, ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ಖಂಡಿತವಾಗಿ ನಿಲ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಶಾಸಕರು ಒಟ್ಟಾಗಿ ನಿಂತು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅರಣ್ಯದ ಸಮಸ್ಯೆ ಇದೆಯಾ, ಅರಣ್ಯ ಮತ್ತು ರೆವೆನ್ಯೂ ಭೂಮಿಯ ಸಮಸ್ಯೆ ಇದೆಯಾ, ಇದನ್ನು ಜಂಟಿಯಾಗಿ ಆಯಾಯ ಶಾಸಕರ ನೇತೃತ್ವದಲ್ಲಿ, ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿಯ ಗ್ರಾಮ ಸಭೆಗಳನ್ನು ಕರೆದು ಅರಣ್ಯ ಮತ್ತು ರೆವೆನ್ಯೂ ಇಲಾಖೆ ಒಟ್ಟಾಗಿ ಸರ್ವೆಯನ್ನು ಮಾಡಬೇಕು ಮತ್ತು ಇದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಈ ಹಕ್ಕೊತ್ತಾಯ ಸಭೆ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ರೆವೆನ್ಯೂ ಭೂಮಿ ಅರಣ್ಯ ಇಲಾಖೆ ಒಳಗಡೆ ಇದ್ದರೆ ಅದನ್ನು ವಾಪಸ್ ಕೊಡ್ತೀರಾ ನೀವು? ಎಷ್ಟೊಂದು ಕಡೆಗಳಲ್ಲಿ ಇವತ್ತು ಇದು ಇದೆ. ಹಾಗಾಗಿ ಇದು ಅರಣ್ಯದ ವಿರುದ್ಧ ನಾವಲ್ಲ, ಪಶ್ಚಿಮ ಘಟ್ಟದ ವಿರುದ್ಧವೂ ನಾವಲ್ಲ. ಪಶ್ಚಿಮ ಘಟ್ಟ ಉಳಿದಿದ್ರೆ ಇದು ನಮ್ಮ ಜನರ ಕಾರಣಕ್ಕೆ ಇವತ್ತು ಉಳಿದಿದೆ. ಇವತ್ತು ಪಶ್ಚಿಮ ಘಟ್ಟ ಉಳಿದಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರ ಪ್ರೇಮಿ ಜನರ ಕಾರಣಕ್ಕೆ ಉಳಿದಿದೆ, ಇಲ್ಲಿರುವಂಥ ರೈತರ ಕಾರಣಕ್ಕೆ ಉಳಿದಿದೆ. ಹಾಗಾಗಿ ಎಲ್ಲಿಯೋ ಬೆಂಗಳೂರಲ್ಲಿ ಕೂತ್ಕೊಂಡು, ದೆಹಲಿಯಲ್ಲಿ ಕೂತ್ಕೊಂಡು, ಎಲ್ಲಿಂದಲೋ ಕಲಿತು ಬಂದಂಥ ಅಧಿಕಾರಿಗಳು ಈ ಭೂಮಿಯ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲದೆ, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲದೆ ನಿರಂತರವಾಗಿ ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು, ಬ್ರಿಟಿಷರಿಂದ ಪ್ರೇರಿತರಾದಂಥ ಒಂದು ಆಡಳಿತವನ್ನು ಮಾಡುವಂಥದ್ದನ್ನು ನಾವು ಖಂಡಿತವಾಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಹಲವಾರು ಬೇಡಿಕೆಗಳನ್ನು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅವರು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಜಿಲ್ಲೆಯ ಎಲ್ಲ ಶಾಸಕರುಗಳು ಒಟ್ಟಿಗೆ ಕೂತ್ಕೊಂಡು ಈ ದೃಷ್ಟಿಯಿಂದ ಹೇಗೆ ಮುಂದಿನ ದಿವಸಗಳಲ್ಲಿ ಇದನ್ನು, ಈ ಜಂಟಿ ಸರ್ವೆ ಹೇಗೆ ಆಗಬೇಕು, ಕೃಷಿಕರ ಭೂಮಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಮತ್ತು ಸರ್ಕಾರದಿಂದ ಕಾನೂನು ಮುಖಾಂತರ ಹಕ್ಕುಪತ್ರ ಪಡೆದಂಥ ಕೃಷಿಕರನ್ನು ಇವತ್ತು ಯಾವುದೋ ಹೊಸ ಕಾನೂನಿನ ಮುಖಾಂತರ ಒಕ್ಕಲೆಬ್ಬಿಸುವ ಪ್ರಯತ್ನವನ್ನು ಮಾಡಿದರೆ ಅದನ್ನು ಹೇಗೆ ಅದರ ವಿರುದ್ಧ ತಡೆಗಟ್ಟಲಿಕ್ಕೋಸ್ಕರ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಶಾಸಕರು ಒಟ್ಟಾಗಿ ನಿಂತು ಯೋಚನೆಗಳನ್ನು ಮಾಡ್ತೇವೆ ಮತ್ತು ನಿಮ್ಮನ್ನು ಕರೆದು ಮಾತುಕತೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ನಮ್ಮ ಶಾಸಕರುಗಳು ಇದನ್ನು ವಿಧಾನಸಭೆಯ ಒಳಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು, ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸವನ್ನು ಮತ್ತು ಸನ್ಮಾನ್ಯ ಅರಣ್ಯ ಸಚಿವರು ಒಂದ್ಸಲಾದರೂ ಮಂಗಳೂರಿಗೆ ಬಂದು ಇಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಮಾತುಕತೆ ಮಾಡಿ ಈ ಸಮಸ್ಯೆಯನ್ನು ಅರ್ಥ ಮಾಡುವಂಥ ಪ್ರಯತ್ನವನ್ನು, ಕನಿಷ್ಠ ಅಷ್ಟಾದರೂ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಮ್ಮ ಶಾಸಕರುಗಳು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಾಡುವವರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ವಿಷಯದ ಬಗ್ಗೆ ಇನ್ನಷ್ಟು ಅಧ್ಯಯನವನ್ನು ಮಾಡಿ ನಮ್ಮ ಜಿಲ್ಲೆಗೆ ಪೆಕ್ಯುಲರ್ ಆಗಿರುವಂಥ ಈ ಪರಿಭಾವಿತ ಅರಣ್ಯ ಪ್ರದೇಶ ಮತ್ತು ಬೇರೆ ಬೇರೆ ಅರಣ್ಯದಲ್ಲೂ ಕೂಡ ಹಲವಾರು ಡಿಮಾರ್ಕೇಷನ್ಗಳನ್ನು ಮಾಡಿರುವಂಥದ್ದು ಮತ್ತು ನಮ್ಮ ಇಲ್ಲಿರುವಂಥ ಹಳ್ಳಿಗಳ ಒಟ್ಟು ವ್ಯವಸ್ಥೆ ಕೂಡ ಬೇರೆ ಬೇರೆ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿ ಹೇಳುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಒಂದು ವಿಷಯ ಇಲ್ಲಿ ಉಲ್ಲೇಖ ಮಾಡಬೇಕು. ನಮ್ಮ ರಾಜ್ಯದ ಎಲ್ಲ ಹ್ಯಾಬಿಟೇಷನ್ಗಳು ಗ್ರಾಮ ಸಡಕ್ನಲ್ಲಿ ಕವರ್ ಆಗಿದೆ ಅನ್ನುವಂಥದ್ದನ್ನು ಇದೇ ಅಧಿಕಾರಿಗಳು ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ರು. ಹ್ಯಾಬಿಟೇಷನ್ ಅಂತ ಹೇಳಿದ ಕೂಡಲೇ ಒಂದು ಹಳ್ಳಿಯ ಒಂದು ಮನೆಯನ್ನು ಟಚ್ ಮಾಡಿದ ಕೂಡಲೇ ಹ್ಯಾಬಿಟೇಷನ್ ಟಚ್ ಆಯಿತು ಅಂತ. ಆದರೆ ಕರಾವಳಿ ಮಲೆನಾಡಿನಲ್ಲಿ ಹಳ್ಳಿಗಳ ಒಟ್ಟು ಸ್ವರೂಪ ಬೇರೆ ಬಯಲುಸೀಮೆ ರೀತಿಯ ಹಳ್ಳಿಗಳಲ್ಲ ಇದು. ಅಲ್ಲಿ ಮನೆಗಳೆಲ್ಲ ಒಟ್ಟಾಗಿರ್ತದೆ, ಕೃಷಿ ಭೂಮಿ ಎಲ್ಲೋ ಇರ್ತದೆ. ಇಲ್ಲಿ ನಮ್ಮ ಮನೆ ಇರ್ತದೆ, ಮನೆಯ ಸುತ್ತ ಕೃಷಿ ನಾವು ಮಾಡ್ತೇವೆ. ಹಾಗಾಗಿ ಡಿಮಾರ್ಕೇಷನ್ ದೃಷ್ಟಿಯಿಂದ, ಹ್ಯಾಬಿಟೇಷನ್ ದೃಷ್ಟಿಯಿಂದ ಪರಿಕಲ್ಪನೆಯೇ ಬೇರೆ ಇದೆ. ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಅಧಿಕಾರಿಗಳು ನಮಗೆ ಬೇಕಾಗಿದೆ. ಈ ವಿಷಯವನ್ನು ನಾನು ಪಾರ್ಲಿಮೆಂಟ್ನಲ್ಲಿ ಉಲ್ಲೇಖ ಮಾಡಿದ ನಂತರ ಕರಾವಳಿ ಮತ್ತು ಮಲೆನಾಡಿಗೆ ಹ್ಯಾಬಿಟೇಷನನ್ನು ಕಲ್ಪಿಸುವ ದೃಷ್ಟಿ ಬೇರೆ ಆಗಬೇಕು ಅನ್ನುವಂಥ ಆಗ್ರಹ ಮಾಡಿದ ನಂತರ ನಮ್ಮ ಜಿಲ್ಲೆಯ 10 ವಿಲೇಜ್ಗಳು ಇವತ್ತು ಹ್ಯಾಬಿಟೇಷನ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಕನೆಕ್ಟ್ ಆಗಲಿಲ್ಲ ಅನ್ನುವಂಥದ್ದು ಆ ಪೋರ್ಟಲ್ನಲ್ಲಿ ಓಪನ್ ಆಗಿರೋದು. ಅದೇ ರೀತಿಯ ಸಮಸ್ಯೆ ಇದರಲ್ಲೂ ಕೂಡ ಇದೆ. ಅದೇ ರೀತಿಯ ಸಮಸ್ಯೆ ಹಳ್ಳಿಗಳನ್ನು ಅಂದಾಜು ಮಾಡೋದಲ್ಲಿ ಎಲ್ಲೋ ಬಯಲುಸೀಮೆ ಅಧಿಕಾರಿಗಳು ಕೂತ್ಕೊಂಡು ಕರಾವಳಿ ಮಲೆನಾಡಿನ ಹಳ್ಳಿಗಳನ್ನು ಅವಲೋಕನ ಮಾಡಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಅವರಿಗೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಕೂಡ ನಾನು ಅರಣ್ಯ ಸಚಿವರಲ್ಲಿ ಆಗ್ರಹವನ್ನು ಮಾಡೋದು, ಎಲ್ಲೋ ಕೂತ್ಕೊಂಡು ಕೃಷ್ಣ ಬೈರೇಗೌಡರು ಮತ್ತು ಈಶ್ವರ್ ಖಂಡ್ರೆ ಅವರು ಕೂತ್ಕೊಂಡು ಜಂಟಿ ಸರ್ವೆಯನ್ನು ಮಾಡಿ ಮ್ಯಾಪ್ನಲ್ಲಿ ಕೂತ್ಕೊಂಡು ಏನೋ ಮಾಡಿ ಈ ರೀತಿಯ ಯೋಚನೆ ಅಲ್ಲ. ಬಂದು ಅರ್ಥ ಮಾಡಿಕೊಳ್ಳಿ.
ಜನರ ಸಮಸ್ಯೆಯನ್ನು ಆಲಿಸಿ, ಜನರ ಹತ್ರ ಮಾತನಾಡಿ, ಗ್ರಾಮ ಸಭೆಗಳಲ್ಲಿ ಪ್ರಮುಖರನ್ನು ಕೂತ್ಕೊಂಡು ಯೋಚನೆ ಮಾಡಿ. ಖಂಡಿತವಾಗಿ ಈ ರೈತರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾವು ಯಾರು ಕೂಡ ಅರಣ್ಯದ ವಿರೋಧಿಗಳಲ್ಲ, ತಾವು ಪರಿಸರದ ವಿರೋಧಿಗಳಲ್ಲ. ನಮಗೆ ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ ಬುದ್ಧಿ ಹೇಳಲಿಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ. ನಾವು ಅರಣ್ಯವನ್ನು ಉಳಿಸುವವರು. ಪಶ್ಚಿಮ ಘಟ್ಟ ಇವತ್ತು ಉಳಿದಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ರೈತರ ಕಾರಣಕ್ಕೆ ಅದು ಉಳಿದಿದೆ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಮಲೆನಾಡಿನ ಬಗ್ಗೆ, ಮಲೆನಾಡಿನ ಜನರ ಬಗ್ಗೆ, ಇಲ್ಲಿಯ ಜನರ ಬಗ್ಗೆ ಪ್ರೀತಿ ಇಟ್ಟುಕೊಂಡು ನಮ್ಮನ್ನು ಯಾವುದೋ ಕಾನೂನಿನ ಭಯದಲ್ಲಿ ಬದುಕುವಂಥ ವಾತಾವರಣವನ್ನು ನಿರ್ಮಿಸಬಾರ್ದು ಅನ್ನುವಂಥ ಆಗ್ರಹಕ್ಕೋಸ್ಕರ ಈ ಸಭೆ ಇವತ್ತು ಸೇರಿದೆ. ಕಾನೂನಿನ ಬಗ್ಗೆ ಸ್ಪಷ್ಟತೆ ಇರಬೇಕು, ಕಾನೂನಿನ ಅನುಷ್ಠಾನದ ಬಗ್ಗೆ ಜನರನ್ನು ಜೋಡಿಸಿಕೊಂಡು ಮಾಡುವಂಥ ಕೆಲಸಗಳಾಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ, ನಿಮ್ಮ ಎಲ್ಲ ಬೇಡಿಕೆಗಳ ಜೊತೆಗೆ ಖಂಡಿತವಾಗಿಯೂ ಈ ಜಿಲ್ಲೆಯ ಜನಪ್ರತಿಯಾಗಿ ನಾನು ಶಾಸಕರು ಒಟ್ಟಾಗಿ ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಭರವಸೆಯ ಮಾತುಗಳನ್ನು ಕೂಡ ಕೊಡ್ತಾ, ಎಲ್ಲ ವಿಷಯಗಳನ್ನು ಜನರನ್ನು ಜೋಡಿಸಿಕೊಂಡು ಜನರ ಜೊತೆ ಚರ್ಚೆ ಮಾಡಿಕೊಂಡು ಹೇಗೆ ಇತ್ಯರ್ಥ ಮಾಡುವುದು ಅನ್ನುವುದರ ಬಗ್ಗೆ ಕೂಡ ಮುಂದಿನ ದಿವಸಗಳ ಅಧಿಕಾರಿಗಳ ಜೊತೆ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ, ಆನೆಯ ಹಾವಳಿಯ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದರ ಬಗ್ಗೆ ಶಾಸಕರು ಕೂಡ ಕಳೆದ ಹಲವಾರು ಸಭೆಗಳಲ್ಲಿ ಕೂಡ ಇದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆನೆಗೆ ಒಂದು ಸೆಪ್ರೇಟ್ ಆದಂಥ ಆನೆ ಪಾರ್ಕ್ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ನಮ್ಮದಿದೆ. ಅದನ್ನು ಕೂಡ ನಾವು ಅರಣ್ಯ ಸಚಿವರಲ್ಲಿ ಬೇಡಿಕೆಯನ್ನು ಮಾಡ್ತಾ, ಒಟ್ಟಾರೆ ಇಲ್ಲಿ ಸೇರುವಂಥ ಎಲ್ಲ ರೈತರ ಪರವಾಗಿ ನಾನಿವತ್ತು ಕೈ ಮುಗಿದು ಆಗ್ರಹವನ್ನು ಮಾಡೋದು. ನಾವು ಸಂಸ್ಕಾರವಂತರು, ನಾವು ಸುಸಂಸ್ಕೃತರು. ಹಾಗಾಗಿ ಇವತ್ತು ಕೈ ಮುಗಿದು ಆಗ್ರಹವನ್ನು ಮಾಡೋದು ಅರಣ್ಯ ಸಚಿವರಲ್ಲಿ, ಕಂದಾಯ ಸಚಿವರಲ್ಲಿ, ನೀವು ತತ್ಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಮಸ್ಯೆಯ ಬಗ್ಗೆ ಪ್ರತ್ಯೇಕವಾಗಿ ಮಲೆನಾಡು ಮತ್ತು ಈ ಪ್ರದೇಶಗಳ ಅರಣ್ಯ ಮತ್ತು ರೆವೆನ್ಯೂ ಇಲಾಖೆಯ ಈ ಭೂಮಿಯ ಸಮಸ್ಯೆಯ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ ಈ ವಿಷಯಗಳನ್ನು ತಿಳಿದು ಅದರ ಆಧಾರದಲ್ಲಿ ಕಾನೂನನ್ನು ರಚನೆ ಮಾಡಿ ಆ ಕಾನೂನಿನ ಅನುಷ್ಠಾನವನ್ನು ಕೂಡ ಜನರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿ ಇಟ್ಟು ಕರೆದಂಥ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ, ಸೇರಿರುವಂಥ ಎಲ್ಲ ರೈತರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಜೊತೆ ನಾವು ಖಂಡಿತವಾಗಿಯೂ ಇದ್ದೇವೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.